ಈ ಜ್ಯೂಸ್ ಯಾರ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಯಾರು ಕುಡಿಯಬಾರ್ದು ಮತ್ತು ಇದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಈ ವಿಡಿಯೋಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಟ್ಟದ ನಲ್ಲಿಕಾಯಿ, ಸ್ವಲ್ಪ ಶುಂಠಿ, ಬ್ಲ್ಯಾಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್. ಈ ಪೌಡರ್ ಬಂದು ನಾನು ಸೋಂಪು, ಅಜ್ವೈನ್, ಜೀರಾನ ಹುರಿದು ಒಂದು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಅದು 2 ಚಮಚ ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡು ಒಂದು ಬಾಂಡ್ಲಿಗೆ ನೀರು ಹಾಕಿ ಈ ಸೊಪ್ಪುಗಳನ್ನೆಲ್ಲ ಅದರೊಳಗಡೆ ಹಾಕಿ 15 ನಿಮಿಷ ಬಿಟ್ಟು ಒಂದು 4-5 ಸಲ ಇದನ್ನು ವಾಶ್ ಮಾಡ್ಕೊಳ್ತೀನಿ. ಈಗ ಎಲ್ಲವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಎ, ಸಿ, ಕೆ, ಇ, B1, B6 ಇರುತ್ತೆ. ಮಿನರಲ್ಸ್ ಅಂತ ಬಂದರೆ ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್, ಸೋಡಿಯಂ ಇರುತ್ತೆ. ಕಾಂಪೌಂಡ್ಸ್ ಅಂತ ಬಂದರೆ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಫೈಬರ್, ಇನ್ನೂ ಅನೇಕ ಇದೆ. ಯಾರಿಗೆ ತುಂಬ ಒಳ್ಳೆಯದು ಅಂತಂದರೆ ಇವಾಗ ಡೈಜೆಷನ್ ಇಶ್ಯೂ ಇದ್ದವ್ರಿಗೆ, ವೀಕ್ ಇದ್ದರೆ ಅಥವಾ ಅವ್ರಿಗೆ ಯಾವಾಗಲೂ ಬ್ಲೋಟಿಂಗ್ ಆಗ್ತಾ ಇದ್ರೆ, ಗ್ಯಾಸ್ ಇದ್ದರೆ, ಇಮ್ಯುನಿಟಿ ಯಾರು ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ, ಮತ್ತು ಆರೋಗ್ಯಕರವಾದಂತಹ ಒಂದು ಚರ್ಮ ಮತ್ತು ಕೂದಲು ಬೇಕು ಅಂದರೆ, ಅಥವಾ ಐರನ್ ಡಿಫಿಷಿಯನ್ಸಿ ಇದ್ದರೆ ಅವ್ರಿಗೆಲ್ಲರಿಗೂ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲ, ಯೋಗ, ಎಕ್ಸಸೈಸು, ಫಿಟ್ನೆಸ್ ಇಷ್ಟಪಡೋರಿಗೆ ಅವರಿಗೂ ತುಂಬ ಒಳ್ಳೆಯದು. ಆಮೇಲೆ ಯಾರಿಗಾದರೂ ಥೈರಾಯ್ಡ್ ಇತ್ತು ಅಂತಂದರೆ ಥೈರಾಯ್ಡನ್ನ ರಿವರ್ಸ್ ಮಾಡಲಿಕ್ಕೆ ಅಥವಾ ಅದು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅವರು ಈ ಒಂದು ಕಾಂಬಿನೇಷನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದು. ಯಾರಿಗಾದ್ರೂ ಲೋ BP ಇತ್ತು ಅಂತಂದರೆ ಅವರು ಈ ಇಂಗ್ರೀಡಿಯೆಂಟ್ಸಲ್ಲಿ ಶುಂಠಿನ ತೆಗ್ದಾಕ್ಬಿಟ್ಟು ಮಾಡ್ಕೊಳ್ಳಿ. ಅದೇ ರೀತಿ ಹೊಟ್ಟೆಲಿ ಯಾರಿಗಾರು ಅಲ್ಸರ್ ಇತ್ತು ಅಥವಾ ಆ್ಯಸಿಡ್ ರಿಫ್ಲೆಕ್ಸಿಂದ ಬಳಲ್ತಾ ಇದ್ದರೆ ಅವ್ರೇನು ಮಾಡಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಮತ್ತು ಶುಂಠಿನ ತೆಗ್ದಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇನ್ನು ಯಾರಿಗಾದರೂ ಕಿಡ್ನಿ ಸಮಸ್ಯೆ ಇತ್ತು ಅಂತಂದರೆ ಡಾಕ್ಟರ್ ಅಡ್ವೈಸ್ ಮೇಲೆ ಇದನ್ನು ಕುಡೀರಿ, ಆಯಿತಾ. ಆಮೇಲೆ ಯಾರಿಗಾರು ಸ್ಟಮಕ್ ತುಂಬ ಸೆನ್ಸಿಟಿವ್ ಇತ್ತು ಅಂತಂದರೆ ಅವರು ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳ್ಳಿ, ಇಲ್ಲ ಅಂದರೆ ಬೇರೆಯವರು ಎಂಟಿ ಸ್ಟಮಕಲ್ಲಿ ತೊಗೊಳ್ಳಿ. ಅಕಸ್ಮಾತ್ ಯಾರಿಗಾದರೂ ಶುಗರ್ ಇತ್ತು ಮತ್ತು ಕೊಲೆಸ್ಟ್ರಾಲು ಕೂಡ ಇದೆ ಅಂತಂದರೆ ಅಂಥವರು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಯಾರಿಗಾದರೂ ಬಾಯಲ್ಲಿ ವಾಸನೆ ಇದೆ, ಟೆನ್ಷನು, ಹೆಡ್ಏಕು ಇದೆ ಅಂತಂದರೆ ಅಂಥವರು ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮ ಮೂಳೆಗೆ, ಮಸಲ್ಗೆ, ನಿಮ್ಮಲ್ಲಿ ಬ್ಲಡ್ ಫಾರ್ಮೇಷನ್ ಆಗಲಿಕ್ಕೆ, ನಿಮ್ಮ ಮೆದುಳಿಗೆ, ನರಕ್ಕೆ, ನಿಮ್ಮ ಹೃದಯದ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದಿದು. ಹೇಗೆ ಕುಡಿಬೇಕು ಅಂದರೆ ಇಷ್ಟು ಕ್ವಾಂಟಿಟಿನ ಹಾಕೊಳ್ಳಿ. ಅದಕ್ಕೆ ಇನ್ನು ಮಿಕ್ಕಿದ್ದು ಫುಲ್ಲು ನೀರು ಹಾಕ್ಬಿಟ್ಟು ವಾರದಲ್ಲಿ ಒಂದು 3 ಸಲ ಕುಡೀರಿ, ಆಯಿತಾ. ಥೈರಾಯ್ಡ್ ಇತ್ತು ಅಂತಂದರೆ ಅವರು ಡೈಲಿ ಕುಡೀರಿ. ತುಂಬ ನಿಮ್ಮದು ವ್ಯಾಲ್ಯೂಸ್ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ 2 ಟೈಮ್ ಕುಡಿದ್ರೂ ತಪ್ಪಿಲ್ಲ. ಪರ್ಸ್ನಲಿ ನಾನು ಕುಡಿದು ನನ್ನ ಥೈರಾಯ್ಡು ಕೂಡ ರಿವರ್ಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಹೆಲ್ತಲ್ಲಿ ಸಖತ್ತು ಚೇಂಜಸ್ ಕೂಡ ನಾನು ನೋಡಿದ್ದೀನಿ. ಪ್ರತಿಯೊಬ್ಬರದ್ದು ದೇಹ ಸಮಸ್ಯೆ ಮತ್ತು ಅವರ ಅಗತ್ಯತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ತಕ್ಕಂತೆ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಲಾಭ ಸಿಕ್ಕತ್ತೆ ಮತ್ತು ಯಾವುದೇ ಸಮಸ್ಯೆ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ಬೇಕು ಅಂದವರಿಗೆಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ರೀತಿ ವೀಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ಫಾಲೋ